ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಜೀವನಾಡಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರ್ತಕ್ಕಂಥ ಊರನ್ನ ರೈತರಿಂದ ತೆರವುಗೊಳಿಸೋದ್ರ ಮುಖಾಂತರ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ತುಂಗಭದ್ರಾ ರೈತ ಸಂಘದಿಂದ ಮಾಡಬೇಕಂತಕ್ಕಂಥ ವಿಚಾರನ ಸುಮಾರು 2 ತಿಂಗಳಿಂದ ಪ್ರಯತ್ನ ಮಾಡಿದ್ವಿ. ಆದ್ರೆ ಅದಕ್ಕೆ ದಿನಾಂಕ ಗುರುತುಪಡಿಸಿದ್ದಿಲ್ಲ. ಅನುಕೂಲತೆಗಳು ಆಗದೆ ಕಾರಣ 2-3 ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ದಿನಾಂಕ ಹೇಳಿದ್ದಿಲ್ಲ. ಇವತ್ತು ದಿನಾಂಕ ತಿಳಿಸಿ ಇವತ್ತು ಅಲ್ಲಿ ನಾವು ಓಡೆತ್ತಕ್ಕಂಥ ವಿಚಾರವನ್ನ ತಮ್ಮೆಲ್ಲರೂ ಮುಂದಿಡ್ಬೇಕಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಇವತ್ತು 1ನೇ ತಾರೀಕು ದರೂರು ವೀರಭದ್ರ ಸ್ವಾಮಿ ಪುಣ್ಯಕ್ಷೇತ್ರದಿಂದ ಅಲ್ಲೆಲ್ಲಾ ಟ್ಯಾಕ್ಟ್ರಿಗಳು ಕೂಡ ಪೂಜೆ ನೆರವೇರಿಸಿ 105 ಟ್ಯಾಕ್ಟ್ರಿಗಳು ಅಲ್ಲೆಲ್ಲಾ ಟ್ಯಾಕ್ಟ್ರಿಗಳು ಕೂಡ ದರೂರು ವೀರಭದ್ರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಆವರಣದಲ್ಲಿ ಅಲ್ಲೆಲ್ಲ ಪೂಜೆ ನೆರವೇರಿಸಿ ಅದ ಯಾವ್ದು ಬಳ್ಳಾರಿ ಗ್ರಾಮಾಂತರ, ಸಿರುಗುಪ್ಪ, ಕುರುಗೋಡು, ಕಂಪ್ಲಿ ಈ ಭಾಗದ ವತಿಯಿಂದ ಟ್ಯಾಕ್ಟರ್ ಬರ್ತಾ ಇದಾವ. 105 ಟ್ಯಾಕ್ಟರ್ಗಳು ಬೆಳಗ್ಗೆ 9 ಗಂಟೆಗೆ ಸೋಮವಾರ ದಿನ 1ನೇ ತಾರೀಕಿನ ದಿನ ಪೂಜೆಯನ್ನ ನೆರವೇರಿಸಿ ಅಲ್ಲೆಲ್ಲ ರಾತ್ರಿಗೆಲ್ಲ ಹೋಗಿ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದೀವಿ. ಅಲ್ಲೇನೋ ರಾತ್ರಿ ಡ್ಯಾಮ್ ಮೇಲೆ ಉಳ್ಕೊಂಡು ಬೆಳಗ್ಗೆ 10 ಎಲ್ಲ ಸುಮಾರು ಒಂದು 25 ಜನ ಸ್ವಾಮೀಜಿಗಳ ಮುಖಾಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಅವರು ಸ್ವಾಮೀಜಿಗಳನ್ನ ಯಾಕೆ ಕರೆಸಿದೀವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದೇ ಸ್ವಾಮೀಜಿಗಳನ್ನ ಮಂತ್ರಾಲಯ ಸ್ವಾಮೀಜಿಗಳು ಆಗ ಅವ್ರು ಕೂಡ ಬೆಂಗಳೂರಿಗೆ ಬರ್ತು ಅಂತ ಹೇಳ್ಯಾರ. ಬೆಂಗಳೂರಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ನೆರವೇರಿಸಿ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಹಾಲಿ ಮಾಜಿ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಸಭೆಗೆ ಕರೆದು ತುಂಗಭದ್ರಾ ಜಲಾಶಯದ ತಜ್ಞರನ್ನ ಕರೆದು ಬೆಂಗಳೂರಲ್ಲಿ ವಿಶೇಷ ಸಭೆ ಮಾಡ್ಲೇಬೇಕು. ಅದಕ್ಕೆ ಮಾನ್ಯ ಮಂತ್ರಾಲಯದ ಮಹಾಸ್ವಾಮೀಜಿಗಳು ಹೇಳ್ಯಾರ, ನೀವು ನಮ್ಮ ಮಠ ಐತೆ ಮಂತ್ರಾಲಯದಲ್ಲಿ ಆ ಸಭೆ ಮಾಡೋಣ್ರಿ, ಸರ್ಕಾರ ಗಮನ ತರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಂತ್ರಾಲಯ ಮಹಾಸ್ವಾಮಿಗಳು ಭರವಸೆ ಕೊಟ್ಟಾರ. ಹಂಗಾಗಿ ಆ ಎಲ್ಲಾ ಸ್ವಾಮೀಜಿಗಳನ್ನ ಒಂದು ಪ್ರಾರಂಭಿಕವಾಗಿ ನಾಳೆ ಮಂಗಳವಾರ ದಿನ ಅಂದ್ರೆ ಈ 2ನೇ ತಾರೀಕು 2/6/26 ಬೆಳಗ್ಗೆ 10 ಎಲ್ಲಾ ಸ್ವಾಮೀಜಿ ಕೂಡ ಇನ್ವೈಟ್ ಮಾಡಿದೀವಿ, ಭಿನ್ನ ಮಾಡಿದೀವಿ. ಎಲ್ಲಾ ಸ್ವಾಮೀಜಿಗಳು ಬರ್ತಾರ. 10 ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 12 ಗಂಟೆವರೆಗೆ ಕೂಡ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅವರವರ ಚಿಂತನೆಗಳು ತುಂಗಭದ್ರಾ ಜಲಾಶಯದ ಕುರಿತು ಅವರವರ ಚಿಂತನೆಗಳು ವಿಷಯಗಳನ್ನ ಆಧಾರಿತವಾಗಿ ಸ್ವಾಮೀಜಿಗಳು ಮಾತನಾಡ್ತಾರ. ಅದಾದ್ಮೇಲೆ 12 ಗಂಟೆ ನಂತರ ಗೂಳಿಕಾಲ ಬರುತ್ತೆ. ಆ ಶುಭ ಸಂದರ್ಭದಲ್ಲಿ ಸ್ವಾಮೀಜಿಗಳ ಮುಖಾಂತರ ಪೂಜೆ ಇವತ್ತು ಟ್ಯಾಕ್ಟರ್ಗಳ ಭೂಮಿಗೆ ಆ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಊಳಿನ ಭೂತಾಯಿಗೆ ಪೂಜೆಯನ್ನು ನೆರವೇರಿಸೋದ್ರ ಮುಖಾಂತರ 12 ಗಂಟೆ ಮೇಲ್ಪಟ್ಟು ಟ್ಯಾಕ್ಟರ್ಗಳಿಗೆ ಹೂಳೆತ್ತಕ್ಕಂಥ ಪ್ರಯತ್ನವನ್ನ ನಡೀತಿದೆ, ಪ್ರಾರಂಭ ಆಗುತ್ತೆ. ಅದ ನಂತರ 2 ಗಂಟೆಗೆ ಬೆಳಗ್ಗೆ ಅಲ್ಲೆಲ್ಲರಿಗೂ ಕೂಡ ಉಪಹಾರದ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ ಪ್ರಸಾದ ಊಟದ ವ್ಯವಸ್ಥೆ ಇರುತ್ತೆ, ಹುಗ್ಗಿ ಅನ್ನ ಸಾಂಬಾರೆಲ್ಲ ವ್ಯವಸ್ಥೆ ಇರ್ತದೆ. ಅದ ನಂತರ ರಾತ್ರಿಯಲ್ಲಿ ಕೆಲವು ಉಳ್ಕೊತಕ್ಕಂಥ ರೈತರಿಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತದೆ. ಬೆಳಗ್ಗೆ ಇನ್ನೊಂದು ಏನಂದ್ರೆ ನಮಗೆ ಬಂದಿರತಕ್ಕಂಥ ಟ್ಯಾಕ್ಟರ್ಗಳು ನಾವೇನೋ ವಿಷಯ ಹೇಳಿರ್ತೇವೆ ಟ್ಯಾಕ್ಟ್ರಿ, ಆ ಟ್ಯಾಕ್ಟರ್ಗಳು ಎಲ್ಲರಿಗೂ ಕೂಡ ಅವ್ರಿಗೆ ವ್ಯವಸ್ಥೆ ಮಾಡಿರ್ತೇವೆ. ಬುಧವಾರ ಕೂಡ ನಾವು ಅಲ್ಲೇ JCB ಸಮೇತವಾಗಿರ್ತೇವೆ. ಅದಕ್ಕೆ ಮೂಲ ಕಾರಣ ಏನಂದ್ರೆ ಇವಾಗ JCB ನಾವ್ ಯಾರನ್ನ ತುಂಗಭದ್ರಾ ಜಲಾಶಯದಲ್ಲಿ ಹೂಳೆತ್ತಕ್ಕೆ ಹೋತು ಅಂದ್ರೆ ಕೆಲವೊಂದು ಪತ್ರಿಕೆಯರು ಕೂಡ ನಮ್ಮನ್ನ ಕೇಳ್ತಾರ, ಪರ್ಮಿಷನ್ ತಾಡ್ರಿಯಪ್ಪ ಅಂತಾರ. ಕೆಲವ್ರು ಏನಂತಾರ, ಪೊಲೀಸರು ನಮ್ಮ ರೈತರು ಏನಂತಾರ, ನೋಡ್ರೆ ಪೊಲೀಸ್ ಹಿಡ್ಕೊಂತಾರಲ್ರಿ ಹೆಂಗ್ರಿ ಅಂತಾರ. ಹಂಗಾಗಿ ನಿನ್ನೆ ವಿಜಯನಗರ ಜಿಲ್ಲೆಯಲ್ಲಿ SP ಅವರಿಗೆ DC ಅವರಿಗೆ ಹೋಗಿದ್ವಿ. ಅವ್ರು ಇದ್ದಿಲ್ಲ, ಬೆಂಗಳೂರಿಗೆ ಹೋಗಿದ್ರು. ಅವ್ರ ಆಫೀಸ್ ನಲ್ಲಿ ಮನವಿ ಪತ್ರವನ್ನು ಕೊಟ್ಟಿವಿ. ಚಿತ್ತವಾಡಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮನವಿ ಪತ್ರ ಕೊಟ್ಟಿವಿ. ಟೌನ್ ನಲ್ಲಿ ಮನವಿ ಪತ್ರ ಕೊಟ್ಟಿವಿ. ಅವ್ರಿಗೆ ಒಂದೇ ಮಾತು ಹೇಳಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ, ಯಾರೇ ಆದ್ರೂ ಆಕಸ್ಮಿಕವಾಗಿ ರೈತರದ್ದು ಒಂದು ಟ್ಯಾಕ್ಟರ್ ಮುಟ್ಟಿದ್ರೆ ನಮ್ಮ 105 ಟ್ಯಾಕ್ಟರ್ಗಳು ಅದೇ ಸ್ಟೇಷನ್ ಆಗ್ತವೆ. ಸಿಎಂ ಬಂದು ಬಿಡಿಸಿ ಹೊಡ್ಬೇಕಾಗ್ತದೆ. ಮತ್ತೆ ಯಾಕಂದ್ರೆ ಇದು ಏನಾಗ್ತೈತೆ, ತುಂಗಭದ್ರಾ ಜಲಾಶಯದಲ್ಲಿ ಹೂಳೆಚ್ಚ ಕಾರಣ ಪೊಲೀಸ್ ಇಲಾಖೆ. ನೀವ್ ಯಾವುದೇ ಟ್ಯಾಕ್ಟರ್ಗಳನ್ನೆಲ್ಲ ಬರೀ ಅಡೆತಡೆಗಳು ಮಾಡ್ಕೊಂತ ಅನ್ಯಾಯ ಮಾಡ್ತಾ ಇದಾರೆ. ಇವತ್ತು ತುಂಗಭದ್ರಾ ಜಲಾಶಯ ಇರೋದು ಕೇವಲ ತುಂಗಭದ್ರಾ ಬೋರ್ಡಿಗೆ ಮಾತ್ರ ಅಧಿಕಾರ. ಆ ತುಂಗಭದ್ರಾ ಬೋರ್ಡ್ ಅಧಿಕಾರ ಬಿಟ್ಟು ಕೇವಲ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆಯರು, ಫಾರೆಸ್ಟ್ ಇಲಾಖೆಯರು ಬಂದು ನೀವು ಅನ್ಯಾಯ ಮಾಡಿದ್ರೆ ಚಲ ದುಡ್ಡು ತುಂಬಕ ರೈತರಿಗೆ, ನಮ್ಮನ್ನೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರನ್ನ ಊರು ತುಂಬಿಸಿ ಅಂತ. ಹಂಗಾಗಿ ಅದು ಆಗ್ಬಾರ್ದು ಅಂತಂದೇಳಿ ಅವರೆಲ್ಲರಿಗೂ ಕೂಡ ಮನವಿ ಪತ್ರಗಳು ಕೊಟ್ಬಿಟ್ಟಿವೆ. ಆಮೇಲೆ ನಿನ್ನೆ ತುಂಗಭದ್ರಾ ಬೋರ್ಡಿನ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ORK ರೆಡ್ಡಿ ಅವರು, ಸೂಪರ್ ಇಂಜಿನಿಯರ್ ಆಗಿರ್ತಕ್ಕಂಥ ನಾರಾಯಣ್ ನಾಯಕ್ ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವ್ರನ್ನ ಭೇಟಿ ಮಾಡಿ ಈ ವಿಷಯದ ಕುರಿತು ಚರ್ಚೆ ಮಾಡಿದಾಗ ಅವ್ರು ಒಂದ್ ಹೇಳ್ಯಾರ, ನೋಡ್ರಿ ನಿಮ್ದೇನು 105 ಟ್ಯಾಕ್ಟರ್ ಏರಿಸ್ಬಿಡ್ರಿ, ಯಾರೇ ಟ್ಯಾಕ್ಟರ್ ಬರ್ಲಿ ಅವ್ರ ಪಾಣೆ ಆಧಾರ್ ಕಾರ್ಡ್ ತಂದು ನಮ್ಗೆ ಒಂದು ಮನವಿ ಪತ್ರ ಕೊಡ್ಲಿ, ಏಸಾ ಟ್ಯಾಕ್ಟರ್ ಬರ್ಲಿ ಫ್ರೀ ಆಗಿ ತುಂಬಿಕೊಂಡು ಹೋಗಿ ನಾವು ಒಪ್ಪಿಗೆ ಕೊಟ್ಟಿವಿ ಅಂತಂದ್ರೆ ನಿನ್ನೆ ಒಪ್ಪಿಗೆ ಕೊಟ್ಬಿಟ್ಟಾರ. ಹಂಗಾಗಿ ಈ ಮುಖಾಂತರ ಕೂಡ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ದಯವಿಟ್ಟು ಎಲ್ಲಾ ರೈತರಿಗೆ ಮಾಹಿತಿ ತಿಳಿಸ್ರಿ. ಯಾರೇ ಟ್ಯಾಕ್ಟರ್ ಬರ್ಲಿ ಬುಧವಾರ ದಿನ ಎಲ್ಲರಿಗೂ ಕೂಡ ಲೋಡ್ ಮಾಡಿ ಕಳಿಸ್ತೀವಿ. ಬರ್ಬೇಕಾದ್ರೆ ಒಂದು ಪಾಣೆ ಆಧಾರ್ ಕಾರ್ಡ್ ರೈತರು ತರಬೇಕು. ಯಾಕಂದ್ರೆ ಅಲ್ಲಿ ಕಮರ್ಷಿಯಲ್ ಆಗುತ್ತೆ ಅಂತಕ್ಕಂಥ ವಿಚಾರ ಅವರಲ್ಲಿ ಐತೆ.
ಆದ್ರೆ ಕಮರ್ಷಿಯಲ್ ಕೂಡ ಆಗಕ್ಕ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನ ಇನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ. ಕಮರ್ಷಿಯಲ್ ಅಂದ್ರೆ ಇಟ್ಟಿಗೆ ಕಾರ್ಖಾನೆ ತಗೊಂಡ್ತಾರ. ಇಟ್ಟಿಗೆ ಕಾರ್ಖಾನೆ ನಮ್ಗೆ ಏನ್ರಿ ಅದ್ರಾಗ ಮಣ್ಣು ಹೋದಷ್ಟು ನೀರು ಬೆಳಿತೈತೆ, ಅದನ್ನ ಯಾರು ತಗೋಬಾರ್ದು ಅಂತ. ಒಂದ್ ವೇಳೆ ಇಟ್ಟಿಗೆ ಕಾರ್ಖಾನೆ ಕಮರ್ಷಿಯಲ್ ಬಂದ್ರೆ ನೀವೇನಾದ್ರೂ ರೆವೆನ್ಯೂ ಕಲೆಕ್ಟ್ ಮಾಡ್ರಿ. ತುಂಗಭದ್ರಾ ಬೋರ್ಡ್ ನಿನ್ನೆ ಅಂತ ತಿಳಿಸಿವಿ. ಅವ್ರೇನ್ ಹೇಳಿದ್ರು ತುಂಗಭದ್ರಾ ಬೋರ್ಡ್ನವರು ದಯವಿಟ್ಟು ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸ್ರಿ ಅಂತ ಹೇಳ್ಯಾರ. ಹಂಗಾಗಿ ಮಾನ್ಯ ಕುಮಾರಸ್ವಾಮಿ ಹತ್ರ ಕೇಂದ್ರ ಸಚಿವರ ಹತ್ರ ಮಾತಾಡಿದ್ವಿ. ಅದ್ರದ್ದು ಮುಂದಿನ 6 ತಿಂಗಳ ಒಳಗಾಗಿ ತುಂಗಭದ್ರಾ ಬೋರ್ಡ್ ಸೆಂಟ್ರಲ್ ವಾಟರ್ ಕಮಿಷನ್ ಬೋರ್ಡ್ ದೆಹಲಿ ಅಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಒಬ್ಬೊಬ್ಬರು ಅಧ್ಯಕ್ಷರು ಇರ್ತಾರ. ನಮ್ಮ ದಕ್ಷಿಣ ಕರ್ನಾಟಕ ಅಧ್ಯಕ್ಷನ ಭೇಟಿ ಮಾಡಿ ತುಂಗಭದ್ರಾ ಬೋರ್ಡ್ ವಿಷಯವನ್ನು ಅವ್ರ ಗಮನಕ್ಕೆ ತಂದು ಇಲ್ಲ ಅಲ್ಲಿ ಏನಾಯ್ತಲ್ಲ ರೆವೆನ್ಯೂ ಕಲೆಕ್ಟ್ ಮಾಡೋದ್ರ ಮುಖಾಂತರ ರಸ್ತೆಗಳು ಹಾಕೊಟ್ಟು ತುಂಗಭದ್ರಾ ಜಲಾಶಯ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ಅವರೆಲ್ಲರೂ ಕೂಡ ಅನುಮತಿಗಳನ್ನು ಪಡ್ತಕ್ಕಂಥ ಪ್ರಯತ್ನ 6 ತಿಂಗಳಲ್ಲಿ ಮಾಡೇ ಮಾಡ್ತೀವಿ. ಅದರೊಂದಿಗೆ ಯಾಕಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ನಿನ್ನೆ ಮಾಡಿರಲ್ರಿ ದಾವಣಗೆರೆ ವಿಜಯನಗರದಾಗ ಮತ್ತೆ ಹಾಕಿಲ್ಲ ಅಂತ ಅನ್ಬೋದು. ಅಂದ್ರೆ ನಾವು ಅಲ್ಲಿ ಪತ್ರಿಕಾಗೋಷ್ಠಿ ಮಾಡೋದಕ್ಕಿಂತ ಮಾಡಿದ ಮೇಲೆನೆ ತುಂಗಭದ್ರಾ ಬೋರ್ಡಿಗೆ ಹೋಗಿದ್ವಿ. ಅಲ್ಲಿ ತುಂಗಭದ್ರಾ ಬೋರ್ಡಿಗೆ ವಿಷಯಗಳು ಬಂದಾವ. ಆಮೇಲೆ ಅವ್ರಿಗೆ ಮಾಡಿದ ಮೇಲೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ವಿಷಯಗಳು ಬಂದಾವ. ಆ ವಿಷಯಗಳನ್ನ ತಮ್ಮಲ್ಲಿ ಹಂಚಿಕೊಳ್ಬೇಕು. ಯಾಕಂದ್ರೆ ಬರ್ತಕ್ಕಂಥ ರೈತರಿಗೆ ಭಯ ಬೇಡ. ಪೊಲೀಸ್ ಇಲಾಖೆ ಯಾವುದೇ ತೊಂದರೆ ಕೊಡಕ್ಕಲ್ಲ, ರೆವೆನ್ಯೂ ಇಲಾಖೆ ಯಾವುದೇ ತೊಂದರೆ ಕೊಡಕ್ಕಲ್ಲ, ಫಾರೆಸ್ಟ್ ಇಲಾಖೆಯಿಂದ ಯಾವುದೇ ತೊಂದರೆ ಇಲ್ಲ. ಅದು ಕೇವಲ ತುಂಗಭದ್ರಾ ಜಲಾಶಯ ಒಳಪಟ್ಟಿರ್ತಕ್ಕಂಥದ್ದು ತುಂಗಭದ್ರಾ ಮಂಡಳಿ ಬೋರ್ಡಿಗೆ ಮಾತ್ರ. ಅದು ಮಾತ್ರ ಅವ್ರಿಗೆ ಅಧಿಕಾರ ಐತಿ, ಯಾರಿಗಿಲ್ಲ. ಅಲ್ಲಿ ಅವರೇ ಕಂಪ್ಲೀಟ್ ಆಗಿ ಎಲ್ಲರೂ ಹೇಳ್ಯಾರ. ನೀವ್ ಯಾವುದೇ ಕಾರಣಕ್ಕೂ ವಿಷಯ ಬೇಡ ಕೊಡ್ರಿ, ನೀವೇನಿದ್ದ ಪಾಣಿ ತಗೊಂಬರ್ರಿ, ಆಧಾರ್ ಕಾರ್ಡ್ ಕೊಡ್ರಿ. ಯಾವುದೇ ರೈತ ಯಾವ ಸಂದರ್ಭದಲ್ಲಿ ಆಗ್ಲಿ ಅವರೊಂದು 10 ಜನ ಮೇಲ್ಪಟ್ಟು ರೈತರು ತಮ್ಮೂರಿಗೆ ನಮಗಿಂತ ತಾಂಡ ಹೋಗ್ತೀವಿ, ಇಷ್ಟು ಟ್ರಿಪ್ ಬೇಕಂತಂದೇಳಿ ಒಂದ್ ಮನೆ ಪತ್ರ ಕೊಟ್ಟು ಅವ್ರ ಪಾಣಿ ಆಧಾರ್ ಕಾರ್ಡ್ ಕೊಟ್ರೆ ಎನಿ ಟೈಮ್ ಫ್ರೀ ಕೊಡಕ ಅವ್ರು ತುಂಗಭದ್ರಾ ಬೋರ್ಡ್ ಸಿದ್ಧ ಐತೆ ಅಂತಕ್ಕಂಥ ಮಾತನ್ನ ಓರ್ ಕೆ ರೆಡ್ಡಿ ಸಾರು ನಾರಾಯಣ ನಾಯಕ್ ಸರ್ ನಿನ್ನೆ ಒಪ್ಪಿಕೊಟ್ಬಿಟ್ಟಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.